ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ದಾಂಪತ್ಯ, ಗಂಡ ಹೆಂಡತಿ, ಪತಿ ಪತ್ನಿ ಒಂದು ಸಂಬಂಧಗಳು ಒಂದು ಒಳ್ಳೆಯ ರೀತಿಯಲ್ಲಿ ಇರಬೇಕು. ಯಾವುದೋ ಒಂದು ವಿಷಯಕ್ಕೆ, ಕ್ಷುಲ್ಲಕವಾದಂಥ ವಿಚಾರಗಳಿಗೆ ಅಥವಾ ದರ್ಪ, ದುರಹಂಕಾರ ಅಥವಾ ಮೂರನೇ ವ್ಯಕ್ತಿಗಳ ಹಸ್ತಕ್ಷೇಪದಿಂದ ಇಂದಿನ ದಿನಮಾನಗಳಲ್ಲಿ ವಿಚ್ಛೇದನ ಅಥವಾ ಈ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಹೆಚ್ಚಾಗಿ ಕಾಣ್ತಾ ಇರ್ತವೆ. ನೋಡಿ, ಆಂತರಿಕವಾದಂತಹ ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಏನಾಗಿರುತ್ತೆ, ನಂಬಿಕೆ ಅನ್ನೋದು ಕಳ್ಕೊಂಡಿರ್ತಾರೆ. ದಾಂಪತ್ಯದಲ್ಲಿ ಪರಸ್ಪರ ಅಪನಂಬಿಕೆಗಳು ಹೆಚ್ಚಾಗಿರುತ್ತೆ. ಸುಮ್ಮನೆ ಏನೋ ಒಂದು ರೀತಿಯಲ್ಲಿ ಲೆಕ್ಕಾಚಾರ. ಕೆಲವೊಮ್ಮೆ ಏನಾಗಿರುತ್ತೆ, ಮದುವೆ ಆಗಿ 20 ವರ್ಷ ಆದರೂ ಕೂಡ ಜಗಳ ಮಾಡ್ಕೊಂಡು ದೂರ ಹೋಗಿರೋರು ನೋಡ್ತಿರ್ತೀವಿ. ಮದುವೆ ಆಗಿದ್ದ 6 ತಿಂಗಳಲ್ಲೇ ಬೇರೆ ಬೇರೆ ಆಗಿರ್ತಾರೆ. ಇಲ್ಲಿ ಸ್ತ್ರೀ ಪುರುಷನ ಸಮಸ್ಯೆನೋ ಅನ್ನೋದು ನಿರ್ಧಾರ ಮಾಡೋದಲ್ಲ. ಸಮಸ್ಯೆಗಳು ಇಲ್ಲದೆ ಇರೋ ಮನೆ ಯಾವುದೂ ಇಲ್ಲ. ಅದನ್ನು ಕುತ್ಕೊಂಡು ಬಗೆಹರಿಸ್ಕೊಳ್ಬೇಕು, ಸರಿಪಡಿಸ್ಕೊಳ್ಬೇಕು, ಸಮತೋಲಿತವಾದಂಥ ಜೀವನ ವ್ಯವಸ್ಥೆನ ಸಾಗಿಸ್ಬೇಕೆಂಬತಕ್ಕಂಥ ಒಂದು ಮನಸ್ಥಿತಿ ಅನ್ನೋದು ಅವರಲ್ಲಿರೋದಿಲ್ಲ. ಪಾಪ ಆ ವ್ಯಕ್ತಿಗೆ ದುಡಿಮೆ ಕಡಿಮೆ ಇರ್ಬೋದು, ಒಳ್ಳೆ ಜಾಬ್ ಇಲ್ಲದೆ ಇರ್ಬೋದು. ಅದೇ ಒಂದು ನೆಪ ಹಿಡ್ಕೊಂಡು ದುಡಿಯೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಮನಸ್ತಾಪ ಆಗ್ಬೋದು, ಬಿಟ್ಟು ಹೋಗ್ಬೋದು. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಯೋಗಿಗೆ. ಸರಿ, ಅವ್ನು ದುಡಿಯೋಕ್ಕೆ ಹೋಗಿ ಯೋಗ್ಯತೆ ಇಲ್ಲ, ಅಷ್ಟು ದುಡಿಯಲ್ಲ ನೀವು ಅಂದ್ಕೊಂಡು ಮಟ್ಟದಲ್ಲಿ, ನೀವಾರ ದುಡಿಬೋದಲ್ಲ, ಇಬ್ಬರು ಸೇರ್ಕೊಂಡು ಜೀವನ ಮಾಡ್ಬೋದಲ್ಲ. ಅದು ಇಲ್ಲ, ತಂದು ಹಾಕ್ಬೇಕಷ್ಟೆ. ಇದೊಂದು ಮಾನಸಿಕತೆ. ಈ ವ್ಯಕ್ತಿ ದಾಂಪತ್ಯ ಚೆನ್ನಾಗಿರುತ್ತೆ, ಎಲ್ಲ ಇರುತ್ತೆ, ಯಾವುದೋ ಒಂದು ಹೊಸದಾಗಿ ಪ್ರೇಮ ಅನ್ನೋದು ಮೂಡಿಬಿಡುತ್ತೆ ಮದುವೆ ಆದಮೇಲೆ. ಇವೆಲ್ಲ ಅನೈತಿಕವಾದಂಥ ವಿಚಾರಗಳು. ಈಗ ಹೋಗಿದ ತಕ್ಷಣ ಪತ್ನಿ ಮೇಲೆ ಮೋಹ, ವ್ಯಾಮೋಹ, ಪ್ರೀತಿ ಅನ್ನೋದು ಸಹಜವಾಗಿ ಕಡಿಮೆ ಆಗುತ್ತೆ. ಯಾವುದೋ ಹಂತದಲ್ಲಿ ಹೆಂಗೋ ಒಂದು ಸಿಗಾಕೊಂಡು ಬಿದ್ದಿರ್ತಾರೆ ಅಂತ ತಿಳ್ಕೊಳ್ಳೋಣ. ಆಗ ತನ್ನ ಗಂಡನ ಮೇಲೆ ಇರ್ತಕ್ಕಂಥ ಅಭಿಮಾನ ಎಲ್ಲವೂ ಕೂಡ ನುಚ್ಚು ನೂರು ಮಾಡ್ದಂಗೆ. ಅಲ್ಲೂ ಕೂಡ ಮನಸ್ತಾಪ ಬರುತ್ತೆ. ಇನ್ನೊಬ್ಬರು ಮಾತು ಕೇಳ್ಕೊಂಡು ಹೌದು ಹೀಗೆ ಹಾಗೆ ಅಂದ್ಕೊಂಡು ವಾದ ಮಾಡ್ಕೊಂಡು ಅದೇ ಚಾಳಿನ ಮುಂದುವರಿಸ್ಕೊಂಡು ಕಟ್ಕೊಂಡ್ಬಂದಿರುವಂಥ ಪತ್ನಿಗೆ ದ್ರೋಹ ಬಗೆತ ಜೀವನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಇದು ಕೂಡ ದಾಂಪತ್ಯ ಕ್ಲೇಶಕ್ಕೆ ಕಾರಣ. ಹಠಾತ್ತನೆ ಬಡತನ ಬರ್ಬೋದು, ಕೆಲಸ ಕಳ್ಕೊಳ್ಬೋದು, ದುಡ್ಡು ಕಾಸಿನ ಸಮಸ್ಯೆ ಬರ್ಬೋದು. ಇವೆಲ್ಲ ನಾನಾ ಕಾರಣಗಳಿಂದ ದಾಂಪತ್ಯದಲ್ಲಿ ಸಮಸ್ಯೆ ಬರ್ಬೋದು. ಜೊತೆಗೆ ಮೂರನೇ ವ್ಯಕ್ತಿಗಳ ಮಾತು ಕೇಳೋದು ಹೆಚ್ಚಿಗೆ. ಪತ್ನಿಗೆ ಎಷ್ಟು ಗೌರವ ಕೊಡಬೇಕು ಕೊಡೋದಿಲ್ಲ. ಬೇರೆಯವರೆಲ್ಲ ಮಾತು ಕೇಳೋ ಅವರೆಲ್ಲ ಕೆಲಸ ಮಾಡಿಕೊಟ್ಟು ಮನೆ ಮಾತ್ರ ಹಾಗೆ ಖಾಲಿಯಾಗಿ ಬಿಟ್ಟಿರ್ತಾರೆ. ಕೆಲವೊಬ್ರು ಇದು ಜಾಸ್ತಿ ಇರುತ್ತೆ. ಸಮತೋಲಿತವಾಗಿ ಯೋಚನೆ ಮಾಡಬೇಕು. ನೀವು ಏನು ಮಾಡ್ತಿದ್ರಲ್ಲ, ಯಾವ ರೀತಿಯಲ್ಲಿ ಇರ್ಬೇಕು. ಇನ್ನೊಬ್ರಿಗೆ ಮೆಚ್ಚಿಸ್ಲಿಕ್ಕೆ ಹೋಗಿ ನಿಮ್ಮನ್ನು ನಂಬ್ಕೊಂಬಂದಿರ್ತಕ್ಕಂಥ ಅಥವಾ ನಿಮಗೆ ಜನಿಸಿರ್ತಕ್ಕಂಥ ಮಕ್ಕಳಿಗೆ, ಪತ್ನಿಗೆ ದ್ರೋಹ ಮಾಡೋದು ತಪ್ಪಾಗ್ತದೆ. ಅದು ಯಾರೇ ಇರಲಿ, ಎಷ್ಟೇ ಸಂಬಂಧ ಇರಲಿ, ಎಂಥ ನಿಮ್ಮ ಸಹೋದರರಿರಲಿ ಏನೇ ಇರಲಿ, ನೀವು ಮಾಡಿ ತೊಂದರೆ ಅಲ್ಲ. ನಿಮ್ಮ ಮನೆ ನೋಡ್ಕೊಳ್ಳಿ. ನಿಮಗೆ ಆ ಶಕ್ತಿ ಇದೆ ಅನ್ನೋದು ನಿಮ್ಮ ಮನೆಯಲ್ಲಿ ಖಾತ್ರಿ ಮಾಡಿಕೊಳ್ಳಿ. ನಂತರ ನೀವು ಊರಿಗೆಲ್ಲ ದಾನ ಮಾಡಿರಿ, ಯಾರು ಬೇಡ ಅಂತ ಹೇಳೋದಿಲ್ಲ. ಇದೊಂದು. ಆಮೇಲೆ ಏನಂತಂದರೆ, ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿ ಇರ್ತಾರೆ, ನೋಡ್ಕೊಳಕ್ಕಾಗಲ್ಲ. ಈ ಬಂದಿರತಕ್ಕಂಥ ಸ್ತ್ರೀ ಅಥವಾ ಪತ್ನಿ ನೋಡ್ಕೊಳಕ್ಕಾಗಲ್ಲ. ಆದರೆ ಅವ್ರ ತಂದೆ ತಾಯಿಗೆ ಎಲ್ಲರೂ ನೋಡ್ಕೋಬೇಕು. ಈಕೆನೂ ನೋಡ್ಕೋಬೇಕು, ಈ ಗಂಡನೂ ನೋಡ್ಕೋಬೇಕು, ಎಲ್ಲರೂ ನೋಡ್ಕೋಬೇಕು. ಅಲ್ಲಿ ಒಂದು ರೀತಿಯಲ್ಲಿ ಜಾಸ್ತಿ ಬಾಂಧವ್ಯ, ತವ್ರ ಮೇಲೆ ಹೆಚ್ಚಾಗಿರ್ತಕ್ಕಂಥ ವ್ಯಾಮೋಹ. ಇನ್ನೊಂದು ಏನಂತಂದರೆ, ಈ ಮಕ್ಕಳಿಗೆ ಮದುವೆ ಮಾಡಿ ಕೊಟ್ಟಿದ ತಕ್ಷಣ ಅವ್ರ ತಂದೆ ತಾಯಿಗಳು ಹೆಣ್ಮಕ್ಳ ಮೇಲೆ ವ್ಯಾಮೋಹ ಜಾಸ್ತಿ ಆಗಿರುತ್ತೆ ಅವ್ರಿಗೆ. ಒಂಥರ ನನ್ನ ಮಗಳು ಹಿಂಗೆ ಯಾಕೆ ಆ ಮದುವೆ ಆಗಿಂತ ಮುಂಚೆ ಗಂಡು ಮಗು ಮೇಲೆ ಜಾಸ್ತಿ ವ್ಯಾಮೋಹ ಇರುತ್ತೆ. ಅವ್ನು ಓದಲಿ ಬೆಳೀಲಿ, ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ಹಿಂಗೆ ಅವ್ನು ಮದುವೆ ಮಾಡಿದ ತಕ್ಷಣವೇ ಹೆಣ್ಮಕ್ಳ ಮೇಲೆ ಅವ್ರದ್ದು ಮನಸ್ಥಿತಿ ಹೋಗ್ಬಿಡುತ್ತೆ. ಇಬ್ಬಂಗಿತನದ ವರ್ತನೆ ಇದು. ಹೆಚ್ಚಿಗೆ ಹೆಣ್ಣುಮಕ್ಕಳ ಮೇಲೆ ಜಾಸ್ತಿ ವಿಶ್ವಾಸ, ಪ್ರೀತಿ ಇಡೋದ್ರಿಂದನೂ ಕೂಡ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಬೇರೆ ವಿಷಯದಲ್ಲಿ ಹೇಳ್ತೀನಿ ಅದನ್ನು, ಆಯಿತಾ? ಆದರೆ ಈ ದಾಂಪತ್ಯ ಸಮಸ್ಯೆ ಎಂಬತಕ್ಕಂಥದ್ದು ದಂಪತಿಗಳಲ್ಲಿ ಅನ್ಯೋನ್ಯತೆ ಅನ್ನೋದನ್ನ ಬಹಳಷ್ಟು ಕಡಿಮೆ ಮಾಡಿ, ಜೊತೆಗಿದ್ದರೂ ಕೂಡ ಬೇರೆ ಬೇರೆಯಾಗಿ ಜೀವನ ಮಾಡ್ತಕ್ಕಂಥ ಅತಂತ್ರ ಪರಿಸ್ಥಿತಿಯಲ್ಲಿರ್ತಾರೆ. ಅಥವಾ ಈ ಅನೈತಿಕ ಸಂಬಂಧದಂತಹ ವಿಚಾರಗಳಿಂದ ಎಲ್ಲ ರೀತಿಯಲ್ಲಿ ಹಾಳು ಮಾಡಿಕೊಂಡು ಬದುಕನ್ನು ಮೂರಾಬಟ್ಟೆ ಮಾಡ್ಕೊತಾರೆ.
ನೋಡಿ, ಈಗ ಸೌಂದರ್ಯ ಇದೆ, ಯೌವನ ಇದೆ, ಶಕ್ತಿ ಇದೆ, ಯುಕ್ತಿ ಇದೆ, ಹಣ ಇದೆ, ಬುದ್ಧಿ ಇದೆ, ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು ನಡೆಯುತ್ತೆ ಅಂತಕ್ಕಂಥ ದುರುದ್ದೇಶಪೂರ್ವಕವಾದಂಥ ಲೆಕ್ಕಾಚಾರದಲ್ಲೇ ಬದುಕನ್ನು ಹಾಳು ಮಾಡ್ಕೊಂಡ್ಬಿಡ್ತಾರೆ. ಮುಂದೊಂದು ದಿನ ವಯಸ್ಸಾಗಲೇಬೇಕು, ಚರ್ಮಕ್ಕೆ ಸುಕ್ಕು ಬರಲೇಬೇಕು, ದೇಹ ಬಾಗಲೇಬೇಕು, ವ್ಯಕ್ತಿ ಮಣ್ಣಿಗೆ ಹೋಗಲೇಬೇಕು. ಆಗಿಂಥದ್ದು ಯಾವುದು ಹೊರಗಿನ ಸಂಬಂಧ, ಅನೈತಿಕ ಸಂಬಂಧ ಇರೋದಿಲ್ಲ. ಯಾಕಂದರೆ ನಿಮ್ಮ ಯೌವನವೂ ಇರೋದಿಲ್ಲ, ಅಲ್ಲಿ ಮುಪ್ಪ ಆವರಿಸ್ಕೊಂಡಿರುತ್ತೆ. ಆಗ ಎಲ್ಲವೂ ಕೂಡ ಜೀವನ, ನನ್ನ ಮನೆ, ನನ್ನ ಪರಿಸ್ಥಿತಿ ಅನ್ನೋದೇ ಬರೋದು. ಇದನ್ನು ಯೋಚನೆ ಮಾಡಿ. ಬದುಕುವಷ್ಟು ಸುಲಭ ಅಲ್ಲ, ಬದುಕುವಷ್ಟು ಕಷ್ಟನೂ ಅಲ್ಲ. ಯೋಜನೆ ಬಹಳ ಮುಖ್ಯವಾಗಿರ್ತದೆ. ಈಗ ಇರ್ತಕ್ಕಂಥ ಸ್ಥಿತಿನೇ ಶಾಶ್ವತ ಅಂತ ಹೇಳಿ ನಂಬಿದ್ರೆ ಯಾರಿಗೂ ಕೂಡ ಮುಂದೆ ವಯಸ್ಸೇ ಆಗೋದಿಲ್ಲ, ಎಲ್ಲರೂ ಹಾಗೇ ಇರ್ತಾರೆ. ಅದು ಮುಟ್ಟಾಳ್ತನ ಅಂತ ಹೇಳ್ಬೋದು. ಕಾಲಾಂತರದಲ್ಲಿ ನಿಮ್ಮನ್ನು ಉಪಯೋಗಿಸ್ಕೊಳ್ಳೋವಂಥ ಸ್ತ್ರೀ ಇರ್ಬೋದು, ಪುರುಷ ಇರ್ಬೋದು, ಕಾಲಾನಂತರದಲ್ಲಿ ನಿಮ್ಮ ಯೌವನ ಮುಪ್ಪು ನಿಮ್ಮ ಹತ್ರ ಎಲ್ಲ ಖಾಲಿ ಆದಾಗ ಬಿಟ್ಟು ಹೋಗಲೇಬೇಕು. ಯಾರು ಅನೈತಿಕವಾಗಿ ಬರ್ತಕ್ಕಂಥದ್ದು ಅದು ಶಾಶ್ವತವಾಗಿ ನಿಲ್ಲೋದಿಲ್ಲ. ನಾಳೆ ನಿಮ್ಮ ಪರಿಸ್ಥಿತಿ, ಏಕಾಂಗಿಯಾಗಿ ಜೀವನನ ಎಷ್ಟು ಒದ್ದಾಡಿ ಅನುಭವಿಸ್ತಾ ಇರ್ತೀರ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ. ಕಣ್ಣು ಮುಚ್ಚಿ 2 ಸೆಕೆಂಡ್ ಯೋಚನೆ ಮಾಡಿ ಸಾಕು, ನಿಮ್ಮ ಪರಿಸ್ಥಿತಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಇರೋವಂಥ ಜೀವನವನ್ನು ಸರಿಯಾಗಿ ಸರಿಪಡಿಸ್ಕೊಂಡು ಸರಿಯಾದ ರೀತಿ ನೀತಿಗಳಲ್ಲಿ ಹೋಗಿ. ದಾಂಪತ್ಯದಲ್ಲಿ ಮನಸ್ತಾಪ, ಕ್ಲೇಶಗಳು ಬಂದಿದ ತಕ್ಷಣ ದೊಡ್ಡವ್ರ ಜೊತೆ ಕೂತ್ಕೊಂಡು ಮಾತಾಡುವಂಥ ಒಂದು ಪರಿಸ್ಥಿತಿ ಬನ್ನಿ. ಸೋತು ಗೆಲ್ಲುವಂಥ ಒಂದು ಲೆಕ್ಕಾಚಾರ ಮಾಡಿ. ಯಾರಾದರೂ ಬುದ್ಧಿವಾದ ಹೇಳ್ತಾ ಇದ್ದಾರೆ ಅಂತಂದರೆ ಕೇಳುವಂಥ ಮನಸ್ಥಿತಿ ನೀಡಿ. ನಾನೀಗ ದುಡಿತಾ ಇದ್ದೀನಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ, ಅವನು ಹಾಗೆ ಬೇಡ, ನಾನು ನನ್ನ ಮಕ್ಕಳು ಜೀವನ ಮಾಡ್ಕೊಂಡು ತಿನ್ನೋಷ್ಟು ಕೆಪಾಸಿಟಿ ಇದೆ, ಇಂತಹ ಒಂದು ದುರಾಲೋಚನೆ. ಅವನು ಬಂದಿದ್ದಾನೆ, ಹೆಂಡತಿ ಅಂಥೇಳಿ ಅವನು ದೈನ್ಯನ್ಯಾಗ ಬಂದಿದ್ದಾನೆ. ಅವ್ನಿಗೆ ಕ್ಷಮ ಕೊಡಿ, ಜೀವನನ ಸರಿ ಮಾಡ್ಕೊಂಡು ಹೋಗಿ, ನಗ್ತಾ ಹಳೇದೆಲ್ಲ ಮರೆತು ಖುಷಿಯಾಗಿರಿ. ಇಲ್ಲ, ನಾನು ದುಡಿತೀನಿ, ಈಗ 18-20 ಸಾವಿರ ರೂಪಾಯಿ ದುಡಿಯೋಕ್ಕೆ ಶಕ್ತಿ ಬಂದುಬಿಟ್ಟಿದೆ, ನಾನು ಮಾಡ್ಕೊತೀನಿ, ನನ್ನ ಜೀವನ ನಾನು ನೋಡ್ಕೊತೀನಿ. ಇಂತಹ ಲೆಕ್ಕಾಚಾರ, ಸೊಕ್ಕು, ದುರಾಂಕಾರ ಇದು ಬೇಡ. ಅದೇ ರೀತಿಯಾಗಿ ಏನೋ ಒಂದು ವಿಷಯಗಳಿಗೆಲ್ಲ ಸಮಸ್ಯೆ ಆಗಿರುತ್ತೆ, ಪತ್ನಿ ಅದರೊಳಗೆ ಕ್ಷಮ ಕೇಳ್ಕೊಂಡು ಬಂದಿರ್ತಾರೆ. ಬೇಡ ಡೈವರ್ಸ್ ಕೊಟ್ಟು ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಡ್ತೀನಿ, ಏನು ಸಿಕ್ಬಿಡುತ್ತದೆ ಹೆಣ್ಣು. ಬೇರೆ ರೀತಿಯಲ್ಲಿ ಹೋಗೋದಕ್ಕಿಂತ ಇರೋದನ್ನು, ಜೀವನವನ್ನು ಸರಿಯಾಗಿ ನೋಡ್ಕೊಳ್ಳಿ. ದೂರದ ಬೆಟ್ಟ ನುಣಿಗೆ. ಅದು ಬುದ್ಧಿವಾದನೂ ಕೇಳಬೇಕು, ಮನಸ್ಥಿತಿನೂ ಅವಲೋಕನ ಮಾಡಬೇಕು, ಆತ್ಮವಂಚನೆ ಮಾಡ್ಕೊಳ್ಬೇಡಿ. ಯಾರ್ದೋ ಮಾತನ್ನು ಕೇಳ್ಕೊಂಡು ಯಾವುದೋ ಒಂದು ರೀತಿಯಲ್ಲಿ ದಾಂಪತ್ಯ ಕ್ಲೇಶಗಳನ್ನು ಮಾಡ್ಕೊಂಡು ಇವತ್ತು ಎಲ್ಲೇ ಹೋಗಿ ಬರೀ ವಿಚ್ಛೇದನ ಅಂಥದ್ದು, ಅಥವಾ ಈ ಗಂಡ ಎಲ್ಲ ಒಂದು ಕಡೆ, ಹೆಂಡ್ತಿ ಎಲ್ಲ ಒಂದು ಕಡೆ, ಇವರು ಜಗಳ, ಅವ್ರ ಜಗಳ, ಕೆಟ್ಟದಾಗಿ ಬೈಯೋದು, ಅಥವಾ ತಪ್ಪಾಗಿ ಕೇಸ್ ಮಾಡೋದು, ಇವೆಲ್ಲ ಲೆಕ್ಕಾಚಾರ. ಇದರಿಂದ ಪರಿಸ್ಥಿತಿ ಹೇಗಂತಂದರೆ ನಿಮ್ಮ ಮಕ್ಕಳ ಅವ್ರು ಅನುಭವಿಸುವಂಥ ಒಂದು ಸ್ಥಿತಿಗೆ ಬಂದಿರ್ತಾರೆ. ಜಗಳ ಸಣ್ಣ ಪುಟ್ಟ ಇರ್ತದೆ, ಅದು ಒಂದಷ್ಟು ಸಮಯ, ಆಮೇಲೆ ಎಲ್ಲ ಸರಿ ಮಾಡ್ಕೊಳ್ಬೇಕು. ಇದರಿಂದ ಮಕ್ಕಳ ಜೀವನ ಅನ್ನೋದು ಹಾಳಾಗುತ್ತೆ. ನೀವೇನು ಮಾಡ್ತಾ ಇದ್ದೀರಾ ಅದನ್ನು ನೋಡಿ ನಿಮ್ಮ ಮಕ್ಕಳು ಕಲಿತಾ ಇರ್ತವೆ. ಹಾಗಾಗಿ ನೀವು ಎಲ್ಲವನ್ನ ಕೂಡ ಸರಿಯಾದಂತಹ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿಕೊಂಡು ಸರಿದೂಗಿಸ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆಗೆ ಕೈ ಹಾಕಬೇಕು. ಅನ್ಯಥಾ ನೀವು ಬರೀ ದಾಂಪತ್ಯದಲ್ಲಿ ಕ್ಲೇಶಗಳನ್ನು ಮಾಡ್ಕೊಂಡು, ಜಗಳಗಳನ್ನು ಮಾಡ್ಕೊಂಡು, ಇಬ್ಬರು ದೂರ ಆಗಿ ಎಲ್ಲೋ ಏನೋ ಒಂದು ರೀತಿಯಲ್ಲಿ ಇದ್ದರೆ ಬಹಳ ಕಷ್ಟ ಆಗ್ತದೆ. ಅದು ಒಂದು ಲೆಕ್ಕಾಚಾರದಲ್ಲಿ ಏನೋ ಮದುವೆ ಆಗಿರುತ್ತೆ, ಏನೋ ಜಗಳ ಆಯಿತು, ವಿಚ್ಛೇದನ ಆಯಿತು, ಕೋರ್ಟ್ ಕಚೇರಿಗೆ ಹೋಗಿ ಏನೋ ಮಾಡ್ಕೊಂಬಂದ್ರಿ, ನೆಕ್ಸ್ಟ್ ಮದುವೆ, ಇನ್ನೊಂದು ಮದುವೆ, ಏನೋ ಒಂದು ಮಾಡ್ಕೊಂಡು ಹೋಗ್ತಾರೆ, ಅದು ಬೇರೆ. 20 ವರ್ಷ ಜೀವನ ಮಾಡಿರ್ತಾರೆ, ಅವ್ನು 45-50 ವರ್ಷ ಆಗಿರುತ್ತೆ. ಈಗ ಜಗಳ ಮಾಡಿದ್ರೆ ಹಣೆ ಬರ, ಹೆಣ್ಣು ಸಿಗಲ್ಲ, ಮುಂದೆ ಜೀವನವೂ ಇಲ್ಲ. ಈ ಅಮ್ಮ ಏನೋ ತವ್ರ ಮನೇಲಿ ಯಾರೋ ಗಟ್ಟಿಗಿದ್ದಾರೆ ಅಂತ ಹೋಗ್ಬಿಟ್ಟು ಕೂತ್ಕೊಂಡಿರ್ತಾಳೆ. ನಾಳೆ ಅವ್ರಿಗೂ ವಯಸ್ಸಾಗ್ತಾ ಇರುತ್ತೆ, ನಿಮಗೂ ವಯಸ್ಸಾಗಿರುತ್ತೆ, ನಾಳೆ ನಿಮ್ಮ ಕಾಲು ಕಸ ಆಗಿರ್ತಾರೆ. ಆ ಮನೇಲಿದ್ದರೂ ಹಾಳಾಗಿ ಜೀವನ ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ಬರುತ್ತೆ. ನಿಮ್ಮ ಮನೇಲಿ ನೀವು ರಾಣಿ ಆಗಿದ್ದವರು ಬೇರೆಯವ್ರ ಮನೆ ಚಾಕರಿ ಮಾಡ್ಕೊಂಡು, ಅವ್ರ ಮಕ್ಕಳು ಮರಿ ನೋಡ್ಕೊಂಡು, ಅವ್ರ ಮನೆ ಕಸ ಹೊಡ್ಕೊಂಡು ನೀವು ಜೀವನ ಮಾಡೋವಂಥದ್ದು ಎಷ್ಟು ಸರಿ? ಸ್ವಲ್ಪ ಯೋಚನೆ ಮಾಡಿ. ನಿರ್ಧಾರಗಳು ನಿಮ್ಮ ಕೈಯಲ್ಲಿರ್ತದೆ. ಅನ್ಯಥಾ ನೀವು ಬರೀ ಏನೋ ನಾನು ನಡೆದಿದ್ದೆ ದಾರಿ, ನಾನೇನೋ ಒಂಥರ ಆನೆ, ಎಲ್ಲ ನೋಡಿ ನನಗೆ ಹೆದರ್ಕೊಂಡ್ಬಿಡ್ತಾರೆ. ಆನೆಗಿಂತ ಎಲ್ಲೋ ಒಂದು ಕಡೆ 4-5 ಪ್ರಾಣಿ ಸೇರ್ಕೊಂಡು ಆನೆಗೂ ಮುಗಿಸೋವಂಥ ಇರ್ತಾರೆ. ಅಥವಾ ಆನೆ ಮೇಲೆ ಕೂತ್ಕೊಂಡು ಮಾವುತ 2 ನಿಮಿಷದಲ್ಲಿ ಆನೆ ಸೊಕ್ಕನ್ನು ಇಳಿಸೋವಂಥ ಒಂದು ಗಂಭೀರತೆ ಇರುತ್ತೆ. ಇವು ಬೇಡ. ದಾಂಪತ್ಯದಲ್ಲಿ ಅನುರಾಗ ಇರಬೇಕು, ಬಂಧನ ಇರಬೇಕು.
ಕೆಲವೊಬ್ರು ಏನಂತಂದರೆ ಸಿನಿಮಾಗಳನ್ನು ನೋಡ್ಬಿಟ್ಟು ಅದು ಕೊಡಿಸು ಇದು ಕೊಡಿಸು ಹಾಗೆ ಜೀವನ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದಲ್ಲ, ಎಲ್ಲ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತೊಗೊಂಡು ಹೋಗಬೇಕು. ಏನು ಕಣ್ಣಿಗೆ ಕಾಣ್ತಾ ಇದೆ ಅದು ಜೀವನ, ಏನು ವಾಸ್ತವವಾಗಿ ನೋಡ್ತಿದೆಯೋ ಅದು ಜೀವನ, ಏನು ದುಡಿತಾ ಇದೆಯೋ ಅದು ಜೀವನ, ಆ ದುಡಿಯೋದ್ರಲ್ಲಿ ಹೆಂಗೆ ಬದುಕನ್ನು ಮಾಡ್ತೀವೋ ಅದು ಜೀವನ. ಸಿನಿಮಾ ರೂಪದಲ್ಲಲ್ಲ. ಸಿನಿಮಾದಲ್ಲಿ ಹೆಂಗೋ ಒಂಥರ ಹೋಗಿ ಯಾವುದೋ ವಿಚಾರದಲ್ಲಿ ಪ್ರೀತಿ ಪ್ರೇಮ ಮಾಡ್ತಾರೆ ಅನ್ನೋವಂಥ ಲೆಕ್ಕಾಚಾರದಲ್ಲಿ ನೀವು ಯೋಚನೆ ಮಾಡ್ತಾಯಿದ್ರೆ ಅದು ಶುದ್ಧ ತಪ್ಪು. ಹಾಗಂದ್ರೆ ಮಾತ್ರ ನೀವು ಸಿನಿಮಾ ನಿಮ್ಮ ಸಿಗೋ ಗಂಡಂದ್ರೆಲ್ಲ ಸಿನಿಮಾ ಹೀರೋ ಥರ ಇರೋದಿಲ್ಲ, ಅಥವಾ ಅವ್ರು ಸಿಗೋ ಹೆಂಡತಿ ಎಲ್ಲ ಸಿನಿಮಾ ಹೀರೋಯಿನ್ ಥರ ಇರೋದಿಲ್ಲ. ಅದು ಬೇರೆ ರೀತಿಯಲ್ಲಿ. ಅಂದರೆ ಸಮಾಜದಲ್ಲಿ ಏನಾಗ್ತಾ ಇದೆ, ಇನ್ನೊಂದನ್ನು ನೋಡಿ ಅದನ್ನು ತಾಳೆ ಹಾಕಿಬಿಟ್ಟು ಹೀಗೇ ಇರಬೇಕನ್ನೋ ಲೆಕ್ಕಾಚಾರದಲ್ಲಿ ಹೋಗೋದು. ಕಾರ್ ತೊಗೊಂಡು ದಂಪತಿಗಳು ಹಿಂಗೆ ಹೋಗಬೇಕು, ಬೈಕ್ ತೊಗೊಂಡು ಇದೇ ರೀತಿಯಲ್ಲಿ ಹೋಗಬೇಕು. ಹೆಂಡತಿ ಬೈದಿದ ತಕ್ಷಣ ಗಂಡ ಸುಮ್ಮನಾಗಬೇಕು, ಹೆಂಡ್ತಿಗೆ ನೋಡಿ ಗಂಡ ಹೆದರ್ಕೊಳ್ಬೇಕು. ಕೆಲವೊಂದು ಬರ್ತಾ ಇರ್ತವೆ, ನೀವು ನೋಡ್ತಾ ಇರ್ತೀರ. ಹೆಂಡ್ತಿ ಬಂದಿದ ತಕ್ಷಣ ಅಯ್ಯೋ ಅಂತ ಹೇಳ್ಬಿಟ್ಟು ಅವ್ನು ಹೆದರ್ಕೊಂಡ್ಬಿಡ್ಬೇಕು, ಅಥವಾ ಹೆಂಡ್ತಿ ಏನೋ ದೆವ್ವ ಥರ ಇವ್ನು ನೋಡಬೇಕು. ಇದು ಹಾಸ್ಯಕ್ಕೆ ಅಥವಾ ನೋಡಲಿಕ್ಕೆ ಮನಸ್ಸಿಗೆ ಏನೋ ಒಂದು ಖುಷಿ ನೀಡಲಿಕ್ಕೆ ಮಾತ್ರ ಸರಿ ಅಷ್ಟೇ. ಅದನ್ನು ಬಿಟ್ಟು ಅದೇ ಅಂದ್ಕೊಂಡ್ರೆ ಭಾಳ ತಪ್ಪು. ಈ ಏನೋ ಒಂದು ಮಾಡಿಬಿಡ್ತಾರೆ, ಹೆಂಡ್ತಿ ಬಂದಿದ ತಕ್ಷಣ ಗಂಡ ಕೂತ್ಕೊಂಡ್ಬಿಡ್ತಾನೆ ಅಥವಾ ಭಯ ಪಟ್ಬಿಡ್ತಾನೆ. ಎಲ್ಲರ ಗಂಡಂದ್ರೆ ಹಂಗೆ ಇರ್ತಾರೆ, ನನ್ನ ಗಂಡನೂ ಹೀಗೆ ಇರಬೇಕು ಅನ್ನೋದು ನಿಮ್ಮ ಮುಟ್ಟಾಳ್ತಾನೆ. ಅದೇನೋ ಮಾಡಿರ್ತಾರೆ, ಅದೇ ಜೀವನ ಅಂದ್ಕೊಂಡ್ಬಿಡೋದು ತಪ್ಪಾಗಿದೆ. ಅಥವಾ ಹೆಂಡ್ತಿ ನೋಡ್ಬಿಟ್ಟು ನಿಕೃಷ್ಟವಾಗಿ ದೆವ್ವ ಬಂತು ಮತ್ತೊಂದು ಬಂತು ಅಂತ ಹೇಳ್ಬಿಟ್ಟು ಒಂಥರ ವಿಲಕ್ಷಣವಾಗಿ ಹೇಳೋದು ತಪ್ಪದು. ಹಾಸ್ಯಕ್ಕೇನೋ ನೋಡ್ಬೋದು ನಾವು, ಅದೇ ಜೀವನ ಅಂತ ತಿಳ್ಕೊಂಡ್ರೆ ಭಾಳ ತಪ್ಪಾಗುತ್ತೆ. ಹಾಗಾಗಿ ದಾಂಪತ್ಯವನ್ನು ಅರೆತು ಬೆರೆತು ಕಲಿತು ಜೀವನವನ್ನು ಮಾಡುವಂಥ ಒಂದು ಮನಸ್ಥಿತಿಗೆ ಹೋಗಬೇಕು. ಕಷ್ಟಕ್ಕೆ ಕಷ್ಟ, ಕಷ್ಟದಲ್ಲಿದ್ದಾಗ ಆ ಹೊರೆಯನ್ನು ಎತ್ಕೊಂಡು ಜೀವನವನ್ನು ಮಾಡಬೇಕು. ಎಲ್ಲೋ ಒಂದು ಬೆಳೆ ಹಾಕಿರ್ತೀವಿ, ಕೂಲಿಯವರು ಸಿಗೋದಿಲ್ಲ, ಹೆಂಡತಿ ಆದವಳು ಆ ಒಂದು ಬೆಳೆಗೋಸ್ಕರನೋ ಗಂಡನ ಜೊತೆಯಾಗಿ ಏನೋ ಒಂದು ಕೆಲಸ ಮಾಡಬೇಕು. ಗಂಡ ಒಂದು 15-18 ಸಾವಿರ ರೂಪಾಯಿ ಸಂಬಳ ತರ್ತಾ ಇದ್ದಾನೆ, ಸಾಕಾಗಲ್ಲ, ಮಕ್ಕಳು ಬೆಳೀತಾ ಇದ್ದಾವೆ, ಹೆಂಡತಿಯೆಲ್ಲ ಒಂದು ಕೆಲಸ ಮಾಡಿ ಏನೋ ಒಂದು ಜೀವನ ಮಾಡಬೇಕು. ಇದು ಬದುಕು. ಹೆಂಡ್ತಿಗೆ ಹುಷಾರಿಲ್ಲ ಅಂದರೆ ಏನೋ ಒಂದು ಮಾಡಬೇಕು, ಮನೆಗೆ ಏನೇ ಕೆಲಸ ಮಾಡಬೇಕು, ಸರಿ ಮಾಡಬೇಕು, ಆಕೆಗೆ ತೋರಿಸ್ಬೇಕು. ಇದು ಗಂಡನ ಕರ್ತವ್ಯ. ಕರ್ತವ್ಯಗಳಿಗೂ ಬದುಕಿನ ಶೈಲಿಗಳಿಗೂ ಬಹಳಷ್ಟು ಒಂದಕ್ಕೊಂದು ಅವಿನಾಭಾವಗಳು ಇರ್ತವೆ. ನೀವು ಮಾಡೋವಂಥದ್ದು ಜೀವನ ನಿಮ್ಮದಲ್ಲ. ನೀವು ಮಾಡೋವಂಥ ಜೀವನ ನಿಮ್ಮ ಮಕ್ಕಳು ಮರಿ ಸಂತಾನಕ್ಕೋಸ್ಕರ, ಅವರ ಒಂದು ಬೆಳವಣಿಗೆಗೋಸ್ಕರ, ಅವರ ಒಂದು ಎಜುಕೇಷನ್ಗೋಸ್ಕರ, ಅವರ ಒಂದು ಜೀವನಕ್ಕೋಸ್ಕರ, ಅವ್ರಿಗೊಂದು ಮದುವೆ ಮಾಡಲಿಕ್ಕೋಸ್ಕರ. ಆಮೇಲೆ ಅವ್ರ ಮದುವೆ ಆದಮೇಲೆ ಬೇರೆ ಲೆಕ್ಕಾಚಾರ ಬಿಡಿ ಅವೆಲ್ಲ. ಇವೆಲ್ಲವನ್ನು ಯೋಚನೆ ಮಾಡಿ. ಸೌಂದರ್ಯ ಇದೆ ಅಂಥೇಳಿ ತಪ್ಪು ದಾರಿಗೆ ಹೋಗೋದಲ್ಲ, ದುಡ್ಡಿದೆ ಅಂತ ಹೇಳ್ಬಿಟ್ಟು ಮನೆ ಕಡೆ ತಿರುಗಿ ನೋಡೋದಲ್ಲ, ಬೇರೆ ಬೇರೆ ವಿಷಯಗಳಿಗೆ ಆಸ್ಪದ ಕೊಟ್ಟು ದಾಂಪತ್ಯನ ಹಾಳು ಮಾಡ್ಕೋಬೇಡಿ. ಇದು ನನ್ನ ಮಾತು. ಇರಲಿ, ದಾಂಪತ್ಯದಲ್ಲಿ ಇಂತಹ ಸಮಸ್ಯೆಗಳು, ಮನಸ್ತಾಪದಂತಹ ಒಂದು ವಿಚಾರಗಳಿದ್ದರೆ ಪರಿಹಾರವನ್ನು ಮಾಡಿ. ನೋಡಿ, ಒಂದು ತೆಂಗಿನಕಾಯನ್ನು 2 ಭಾಗ ಮಾಡಿ, ಆ 2 ಭಾಗದಲ್ಲೂ ಕೂಡ ಮಲ್ಲಿಗೆ ಎಣ್ಣೆಯನ್ನು ಹಾಕಿ, ಜಾಸ್ಮಿನ್ ಆಯಿಲ್ ಅಂತ ಹೇಳ್ತಾರೆ, ಮಲ್ಲಿಗೆ ಎಣ್ಣೆಯನ್ನು ಹಾಕಿ, ಅದರಲ್ಲಿ ಮಲ್ಲಿಗೆ ಹೂವನ್ನು, ಸ್ವಲ್ಪ ಮಲ್ಲಿಗೆ ಹೂವು, 2 ಏಲಕ್ಕಿ, ಗೋಮತಿ ಚಕ್ರ 2 ಹಾಕಿ, ಆ ದೀಪದ ಬತ್ತಿಯ ಸಹಾಯದಿಂದ ಇಷ್ಟಾರ್ಥ ನೆನೆದು, ಅಂದರೆ ನಿಮ್ಮ ದಾಂಪತ್ಯದ ಸಮಸ್ಯೆ ಪರಿಹಾರದ ಕುರಿತಾಗಿ ನೆನೆಸ್ಕೊಂಡು ದೀಪ ಬೆಳಗ್ಗೆ, ಇದು ಶುಕ್ರವಾರದ ಸಂಜೆಯ ಸಮಯದಲ್ಲಿ ಮಾಡಿ 9 ವಾರ ಈ ಒಂದು ಪರಿಹಾರವನ್ನು ಮಾಡಿ. ಏನು ಮುರಿದು ಬೀಳ್ತಾ ಇರತಕ್ಕಂಥ ದಾಂಪತ್ಯ ಅಥವಾ ಮನಸ್ತಾಪ, ಭಿನ್ನಾಭಿಪ್ರಾಯದ ದಾಂಪತ್ಯ ಜೀವನ ಅಥವಾ ಗಂಡ ಹೆಂಡತಿಯರ ಒಂದು ಕಲಹ, ವೈರಾಗ್ಯಗಳಿದ್ದಾವೆ, ಅವೆಲ್ಲವೂ ಕೂಡ ಪರಿಹಾರ ಸ್ವರೂಪವನ್ನು ಪಡೆಯುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಮಾಡಿ, ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.